ಎಲ್ರಿಗೂ ಕೂಡ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗಳಿಗೆ ಸ್ವಾಗತ. ನಾವೀಗಾಗಲೇ ಹಲವಾರು ವ್ಯಾಕರಣಾಂಶಗಳನ್ನ ಕಲಿತಾ ಇದ್ವಿ. ಈ ಹಿಂದಿನ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಬಹಳಷ್ಟು ತರಗತಿಗಳ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ನಾವೀಗ ಹಿಂದಿನ ತರಗತಿಯಲ್ಲಿ ಅಲಂಕಾರಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದರ ಬಗ್ಗೆ ಒಂಚೂರು ಪಕ್ಷಿ ನೋಟ ನೋಡೋಣ. ಉಪಮಾಲಂಕಾರ ಅಂತಂದ್ರೆ ಎರಡು ವಸ್ತು ಇರುತ್ತೆ, ಎರಡು ವಸ್ತುಗಳ ನಡುವೆ ಹೋಲಿಕೆ ಇರುತ್ತೆ. ಎರಡು ವಸ್ತುಗಳಿರುತ್ತೆ, ಎರಡು ವಸ್ತುಗಳ ನಡುವೆ ಹೋಲಿಕೆಯನ್ನ ಮಾಡಿದ್ರೆ ಇಲ್ಲಿ ಉಪಮಾವಾಚಕ ಬಳಕೆ ಆಗತ್ತೆ. ಅಂತೆ, ಹಾಗೆ, ಒಲ್, ಹಾಂಗ ಇಂತಹ ಉಪಮಾವಾಚಕಗಳ ಬಳಕೆ ಉಪಮಾಲಂಕಾರದಲ್ಲಿ ಆಗತ್ತೆ. ರೂಪಕಾಲಂಕಾರದಲ್ಲಿ ಅಲ್ಲೂ ಕೂಡ ಎರಡು ವಸ್ತುಗಳಿರುತ್ತೆ, ಎರಡು ವಸ್ತುಗಳ ನಡುವೆ ವ್ಯತ್ಯಾಸನೇ ಇಲ್ಲ, ಅಂದ್ರೆ ಅಭೇದವನ್ನ ಹೇಳಲಾಗಿರುತ್ತೆ. ಹಾಗಾಗಿ ಅಲ್ಲಿ ಉಪಮಾವಾಚಕ ಅಂತೆ, ಹಾಗೆ, ಒಲ್ ಇವುಗಳು ಕಾಣ ಸಿಗೋದಿಲ್ಲ. ಎರಡು ವಸ್ತುಗಳ ನಡುವೆ ಹೋಲಿಕೆಯನ್ನ ಮಾಡಿದ್ರೆ ಉಪಮಾಲಂಕಾರ, ಎರಡು ವಸ್ತುಗಳ ನಡುವೆ ಅಭೇದವನ್ನ ಹೇಳಿದ್ರೆ ರೂಪಕಾಲಂಕಾರ. ಅದೇ ರೀತಿ ಎರಡು ವಾಕ್ಯಗಳಿರುತ್ತೆ. ದೃಷ್ಟಾಂತ ಅಲಂಕಾರದಲ್ಲಿ ಎರಡು ವಾಕ್ಯಗಳಿರುತ್ತೆ, ಅರ್ಥಾಂತರ ನ್ಯಾಸ ಅಲಂಕಾರದಲ್ಲೂ ಎರಡು ವಾಕ್ಯಗಳಿರುತ್ತೆ. ಅದೇ ಒಂದು ಚಿಕ್ಕ ವ್ಯತ್ಯಾಸ ಅಂತಂದ್ರೆ ದೃಷ್ಟಾಂತ ಅಲಂಕಾರದಲ್ಲಿ ಎರಡು ವಾಕ್ಯಗಳು ಒಂದೇ ರೀತಿ ಇರುತ್ತೆ, ಬಿಂಬ ಒಂದು ಪ್ರತಿಬಿಂಬ ಒಂದು, ಎರಡು ವಾಕ್ಯಗಳು ಒಂದೇ ತರ ಇರುತ್ತೆ. ಈಗ ಉದಾಹರಣೆಗೆ ನಾನು ಬರ್ದಿದ್ದೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಈ ರೀತಿಯಾದಂತ ವಾಕ್ಯಗಳು ಒಂದು ಬಿಂಬದಂತೆ ಇದ್ರೆ ಇನ್ನೊಂದು ಪ್ರತಿಬಿಂಬದಂತೆ ಕಾಣಿಸ್ತಾ ಇರುತ್ತೆ. ಆದ್ರೆ ಅರ್ಥಾಂತರ ನ್ಯಾಸಾಲಂಕಾರದಲ್ಲಿ ಆ ರೀತಿ ಇರಲ್ಲ. ಇಲ್ಲೂ ಕೂಡ ಎರಡು ವಾಕ್ಯ ಇದ್ದು ಒಂದು ವಿಶೇಷವಾದಂತ ವಾಕ್ಯ ಇರುತ್ತೆ, ಮತ್ತೊಂದು ಸಾಮಾನ್ಯವಾದಂತ ವಾಕ್ಯ ಇರುತ್ತೆ. ಒಂದು ವಾಕ್ಯವನ್ನ ಇನ್ನೊಂದು ವಾಕ್ಯ ಸಮರ್ಥನೆ ಕೊಡ್ತಾ ಇರುತ್ತೆ. ಉದಾಹರಣೆ ನಾನು ನಿನ್ನೆ ಕೊಟ್ಟಿದ್ದೆ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿದ ಅನ್ನುವಂಥದ್ದು ಒಂದು ವಿಶೇಷವಾದಂತ ವಾಕ್ಯ ಇರುತ್ತೆ. ಅದಕ್ಕೆ ಇನ್ನೊಂದು ಸಾಮಾನ್ಯ ವಾಕ್ಯ ಸಮರ್ಥನೆಯನ್ನ ಕೊಡುತ್ತೆ. ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಒಂದು ಲೆಕ್ಕವೇ ಅಲ್ಲ ಅನ್ನುವಂತಹ ಒಂದು ಸಾಮಾನ್ಯ ವಾಕ್ಯ ವಿಶೇಷ ವಾಕ್ಯವನ್ನ ಸಮರ್ಥಿಸುತ್ತೆ. ಈ ಎಲ್ಲ ತರಗತಿಗಳು ನಿಮ್ಗೆ ಅರ್ಥ ಆಗ್ಬೇಕು ಅನ್ನೋದಾಗಿದ್ರೆ ಹಳೆಯ ವಿಡಿಯೋಗಳನ್ನ ನೀವು ನೋಡಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಅಂತ ಹೇಳ್ತಾ, ಹಳೆಯ ವಿಡಿಯೋಗಳನ್ನ ನೋಡಕ್ಕೆ ನೀವು ಈ ರೀತಿ ಮಾಡ್ಬೇಕಾಗತ್ತೆ. ಇಲ್ಲಿ ಬರ್ತಾ ಇರುವಂತ ವಿಡಿಯೋದ ಕೆಳಗಡೆ ಒಂದು ಭಾವಚಿತ್ರ ಬರ್ತಾ ಇರುತ್ತೆ. ಆ ಭಾವಚಿತ್ರದ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ತರಗತಿಗಳನ್ನು, ಮೊದಲಿಂದ ಎಲ್ಲಾ ತರಗತಿಗಳನ್ನು ನೋಡ್ಬೋದು. ಯಾಕಂದ್ರೆ ಕೇಳ್ತಾ ಇರ್ತೀರಾ ಮೊದಲನೇ ತರಗತಿ ನೋಡಕ್ಕೇನೋ ಸಂಧಿ ಭಾಗ ಎರಡಿದೆ, ಸಂಧಿ ಒಂದು ಭಾಗ ಒಂದು, ಭಾಗ ಎರಡಿದೆ. ಅದೇ ರೀತಿ ನಾಮಪದ ಕೂಡ ಎರಡು ಭಾಗ ಇದೆ, ಛಂದಸ್ಸು ಕೂಡ ಎರಡು ಭಾಗ ಇದೆ. ಹಾಗಾಗಿ ಒಂದು ಭಾಗ ನೋಡಿದ್ರೆ ಮತ್ತೊಂದು ಭಾಗ ಅರ್ಥ ಆಗೋದಿಲ್ಲ. ಹಾಗಾಗಿ ಅದು ನೋಡ್ಬೇಕಾಗತ್ತೆ, ಇದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಮೊದಲನೇ ವಿಡಿಯೋದಲ್ಲಿ ವಿವರಣೆಯನ್ನ ಕೊಟ್ಟಿದ್ರೆ ಎರಡನೇ ವಿಡಿಯೋದಲ್ಲಿ ನಾವು ಉದಾಹರಣೆಗಳನ್ನ ಕೊಟ್ಟಿರ್ತೀವಿ. ಹಾಗಾಗಿ ಪದೇ ಪದೇ ಮಾಡಿರುವಂತ ಟಾಪಿಕ್ ಅನ್ನೇ ಕೇಳ್ತಾ ಇರ್ತೀರಾ. ಖಂಡಿತ ಯೂಟ್ಯೂಬ್ಗೆ ಹೋಗಿ ಸರ್ಚ್ ಅನ್ನ ಕೊಟ್ಟು ಕನ್ನಡ ಗ್ರಾಮರ್ ಅಂತ ಕೊಟ್ರೆ ನಮ್ ಪ್ರತಿ ತರಗತಿಗಳು ಕೂಡ ಬರ್ತಾ ಹೋಗುತ್ತೆ. ಹಾಗಾಗಿ ಆ ತರಗತಿಗಳನ್ನ ವೀಕ್ಷಿಸಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾವು ಶ್ಲೇಷಾಲಂಕಾರದ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಶ್ಲೇಷಾಲಂಕಾರ ಅಂದ್ರೆ ಏನು? ಶ್ಲೇಷ ಅಂದ್ರೆ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ ಇರುವುದನ್ನು ನಾವು ಶ್ಲೇಷ ಪದ ಅಂತ ಕರಿತೀವಿ. ಹಾಗಾಗಿ ಶ್ಲೇಷಾಲಂಕಾರ ಅಂತಂದ್ರೆ ಒಂದೇ ಶಬ್ದ ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಅರ್ಥವನ್ನ ಪಡ್ಕೊಳ್ಳುತ್ತೆ. ಅದೇ ಶಬ್ದ ಒಂದು ಸನ್ನಿವೇಶದಲ್ಲಿ ಒಂದು ಅರ್ಥವನ್ನ ಪಡ್ಕೊಂಡ್ರೆ ಮತ್ತೊಂದು ಸನ್ನಿವೇಶದಲ್ಲಿ ಬೇರೆ ಅರ್ಥವನ್ನ ಪಡ್ಕೊಂತ ಹೋಗುತ್ತೆ. ಅದು ಹೇಗಾಗುತ್ತೆ ಅನ್ನೋದನ್ನ ನಾನು ಉದಾಹರಣೆಗಳ ಮೂಲಕ ತಿಳಿಸ್ಕೊಡ್ತೀನಿ. ಶ್ಲೇಷಾಲಂಕಾರದ ಬಗ್ಗೆ ಈಗ ತಿಳ್ಕೊಳ್ಳೋಣ. ಶ್ಲೇಷ ಅನ್ನುವಂತಹ ಪದದ ಅರ್ಥ ಏನು ಅಂತಂದ್ರೆ, ಒಂದು ಪದ ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಅರ್ಥವನ್ನ ಕೊಡ್ತಾ ಇದ್ರೆ ಅದನ್ನ ನಾವು ಶ್ಲೇಷ ಅನ್ನುವಂತಹ ಪದದಿಂದ ಸೂಚಿಸ್ತೇವೆ. ಹಾಗಾದ್ರೆ ಶ್ಲೇಷಾಲಂಕಾರ ಅಂತಂದ್ರೆ ಒಂದು ಪದವು, ಒಂದು ಶಬ್ದವು ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಅರ್ಥವನ್ನ ಕೊಡ್ತಾ ಇರುತ್ತೆ. ಅಂದ್ರೆ ಎರಡು ಸನ್ನಿವೇಶಗಳಿರುತ್ತೆ, ಮೊದಲನೇ ಸನ್ನಿವೇಶದಲ್ಲೇ ಬೇರೆ ಅರ್ಥವನ್ನ ಕೊಡ್ತಿರುತ್ತೆ, ಅದೇ ಪದ ಬೇರೆ ಸನ್ನಿವೇಶದಲ್ಲಿ ಬೇರೆ ಅರ್ಥವನ್ನ ಕೊಡ್ತಿರುತ್ತೆ. ಉದಾಹರಣೆ ಒಂದನ್ನ ಗಮನಿಸೋಣ. ಉದಾಹರಣೆ ಒಂದು, ವಿವಾಹ ಮಂಟಪವು ಪುರಂದರ ಪುರದಂತೆ ಸದಾರಂಭಾನ್ವಿತ ವಿಭುದ ಮಿಳಿತವಾಗಿತ್ತು ಅನ್ನುವಂಥದ್ದು ಒಂದು ಶ್ಲೇಷಾಲಂಕಾರ. ಇಲ್ಲಿ ಎರಡು ಸನ್ನಿವೇಶಗಳು ಬರುತ್ತೆ. ಒಂದು ವಿವಾಹ ಮಂಟಪ, ಇದು ಒಂದು ಸಂದರ್ಭ. ಪುರಂದರಪುರ ಅನ್ನುವಂಥದ್ದು ಒಂದು ಸಂದರ್ಭ. ಇಲ್ಲಿ ಎರಡು ಸಂದರ್ಭ ಇದೆ, ಒಂದು ವಿವಾಹ ಮಂಟಪ, ಇನ್ನೊಂದು ಪುರಂದರಪುರ ಅಂತ. ಇನ್ನೊಂದು ಪದ ಇದೆ ಗಮನಿಸಿ, ಸದಾ ರಂಭಾನ್ವಿತ ಅಂತ. ಇಲ್ಲಿ ರಂಭ ಅನ್ನುವಂತ ಒಂದು ಪದ ಎರಡು ಸನ್ನಿವೇಶಕ್ಕೂ ಕೂಡ ಬೇರೆ ಬೇರೆ ಅರ್ಥವನ್ನ ಪಡ್ಕೋತಾ ಹೋಗುತ್ತೆ. ನೋಡೋಣ. ಸನ್ನಿವೇಶ ಒಂದು ವಿವಾಹ ಮಂಟಪದಲ್ಲಿ, ಸನ್ನಿವೇಶ ಎರಡು ಪುರಂದರಪುರದಲ್ಲಿ. ಈ ಸನ್ನಿವೇಶಕ್ಕೆ ಬಂದ್ರೆ ರಂಭ ಅನ್ನುವಂತ ಪದ
ಬಾಳೆಯಿಂದ ಕೂಡಿತ್ತು ಅಂತ ಹೇಳ್ಬೋದು. ಅದೇ ಈ ಸನ್ನಿವೇಶಕ್ಕೆ ಬಂದ್ರೆ ಅದೇ ಪದ ಅಪ್ಸರೆಯಿಂದ ಕೂಡಿತ್ತು ಅನ್ನೋದನ್ನ ಹೇಳ್ಬೋದು. ಇದು ಒಂದೇ ಪದ ವಿವಾಹ ಮಂಟಪದಲ್ಲಿ ಬಾಳೆಯಿಂದ ಕೂಡಿತ್ತು ಅನ್ನುವಂತಹ ಅರ್ಥ ಕೊಡ್ತಾ ಇದೆ. ಅದೇ ಪದ ಪುರಂದರಪುರದಲ್ಲಿ ಅಪ್ಸರೆಯಿಂದ ಕೂಡಿತ್ತು ಅನ್ನುವಂತಹ ಅರ್ಥ ಕೊಡ್ತಾ ಇದೆ. ಪದ ಒಂದೇ, ಗಮನಿಸಿ. ರಂಭ ಅನ್ನುವಂಥದ್ದು, ಇಲ್ಲಿ ರಂಭ ಅನ್ನುವಂಥ ಪದ ಶ್ಲೇಷ ಪದವಾಗಿದೆ. ಹಾಗಾಗಿ ಇಲ್ಲಿ ಒಂದು ಪದ ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಅರ್ಥಗಳನ್ನ ಕೊಡ್ತಿರೋದ್ರಿಂದ ಇದು ಶ್ಲೇಷಾಲಂಕಾರಕ್ಕೆ ಉದಾಹರಣೆ ಆಗಿದೆ. ಉದಾಹರಣೆ 2 ಗಮನಿಸೋಣ. ಉದಾಹರಣೆ 2 ಗಮನಿಸೋಣ. ಒಂದು ಸಾಮಾನ್ಯವಾದಂತ ಉದಾಹರಣೆ, ನಿಮಗೆ ಸುಲಭವಾಗಿ ಅರ್ಥ ಆಗ್ಲಿ ಅಂತ ಉದಾಹರಣೆ 2 ಸರಳವಾಗಿರುವಂತಹ ಉದಾಹರಣೆಯನ್ನು ತಗೊಂಡಿದ್ದೀನಿ. ಇಳೆಯೆಲ್ಲ ಬೆಳಕು, ಶಾಲೆಗೆ ಹೊಸ ಬೆಳಕು, ರವಿ ಬಂದನೆಂದರೆ. ಇಲ್ಲಿ ಭೂಮಿ ಬೆಳಕಾಗೋದನ್ನ ಒಂದು ಸನ್ನಿವೇಶದಲ್ಲಿ ಹೇಳ್ತಾ ಇದೀವಿ, ಇನ್ನೊಂದು ಶಾಲೆಗೆ ಹೊಸ ಬೆಳಕು ಬಂದಿರೋದನ್ನ ಹೇಳ್ತಾ ಇದೀವಿ. ಇಲ್ಲಿ 2 ಸನ್ನಿವೇಶಗಳನ್ನ ಕಾಣಬಹುದು. ಒಂದು ಆಕಾಶದ ಸನ್ನಿವೇಶ, ಮತ್ತೊಂದು ಶಾಲೆಯ ಸನ್ನಿವೇಶ. ಇಲ್ಲಿ ರವಿ ಅನ್ನುವಂಥದ್ದು ಒಂದೇ ಸಲ ಬಳಕೆ ಆಗಿರೋದು, ಅದೇ ಶ್ಲೇಷ ಪದ. ರವಿ ಅನ್ನುವಂಥದ್ದೇ ಇಲ್ಲಿ ಶ್ಲೇಷ ಪದ. ರವಿ ಅನ್ನುವಂತಹ ಪದಕ್ಕೆ ಆಕಾಶದ ಸನ್ನಿವೇಶದಲ್ಲಿ ಸೂರ್ಯ ಅನ್ನ ಅರ್ಥ ಬರುತ್ತೆ. ಇಳೆಯೆಲ್ಲ ಬೆಳಕು ಅಂದ್ರೆ ಇಡೀ ಭೂಮಿನೇ ಬೆಳಗತ್ತೆ, ಸೂರ್ಯ ಬಂತು ಅಂತ ಉದಯಿಸಿದ್ರೆ ಇಳೆಯೆಲ್ಲ ಬೆಳಕಾಗುತ್ತೆ. ಅದೇ ರೀತಿಯಲ್ಲಿ ಶಾಲೆಗೆ ಹೊಸ ಬೆಳಕು, ರವಿ ಬಂದನೆಂದರೆ. ರವಿ ಅಂದ್ರೆ ಒಬ್ಬ ವಿದ್ಯಾರ್ಥಿ, ಆತ ಬಂದ್ರೆ ಇಡೀ ಶಾಲೆಯೆಲ್ಲ ಹೊಸ ಬೆಳಕನ್ನ ತಂದಂತೆ. ಆತ ಓದುವಂತಹ ರೀತಿ, ಆತ ಇರುವಂತಹ ರೀತಿ ಇಡೀ ಶಾಲೆಯನ್ನ ಬೆಳಗಿದಂತೆ ಅನ್ನುವಂತಹ ಕಾರಣಕ್ಕೆ ಇಲ್ಲಿ ಶ್ಲೇಷೆ ಪದ ರವಿ ಆಗಿದೆ. ಹಾಗಾಗಿ ಅಶ್ಲೇಷ ಪದ ಆಕಾಶದಲ್ಲಿ ಸೂರ್ಯ ಅನ್ನುವಂತಹ ಅರ್ಥವನ್ನ ಕೊಡ್ತಾ ಇದೆ, ಶಾಲೆಯ ಸನ್ನಿವೇಶದಲ್ಲಿ ವಿದ್ಯಾರ್ಥಿ ಅನ್ನುವಂತಹ ಅರ್ಥವನ್ನ ಕೊಡ್ತಾ ಇದೆ. ಇಲ್ಲಿ ರವಿ ಅನ್ನುವಂತಹ ಪದ ಶ್ಲೇಷ ಪದವಾಗಿ ಕಾಣಿಸುತ್ತೆ ನಮ್ಗೆ. ಹಾಗಾಗಿ ಇಲ್ಲಿ ಒಂದೇ ಪದ ಬೇರೆ ಬೇರೆ ಸನ್ನಿವೇಶಕ್ಕೆ ಬಂದ್ರೆ ಬೇರೆ ಬೇರೆ ಅರ್ಥಗಳನ್ನ ಕೊಡುವುದಕ್ಕೆ ನಾವು ಶ್ಲೇಷಾಲಂಕಾರ ಅಂತ ಕರಿತಾ ಹೋಗ್ತೀವಿ. ಇದ್ರ ಬಗ್ಗೆ ಏನಾದ್ರೂ ಕೂಡ ಅನುಮಾನ ಇದ್ರೆ, ಇಷ್ಟು ಕೂಡ ಶ್ಲೇಷಾಲಂಕಾರದ ಬಗ್ಗೆ, ಇದ್ರ ಬಗ್ಗೆ ಯಾವುದೇ ರೀತಿ ಕೂಡ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ, ಇದರ ಜೊತೆಗೆ ಇನ್ನು ಯಾವ ವ್ಯಾಕರಣಾಂಶಗಳು ನಿಮ್ಗೆ ಅಗತ್ಯ ಇದೆ ಅದನ್ನು ಕೂಡ ಕಳಿಸ್ಕೊಡಿ. ನಾನು ಕೇವಲ ಒಂದೊಂದು ಸ್ವಲ್ಪ ತರಗತಿಗಳನ್ನ ನಡೆಸ್ಕೊಡ್ತಿದ್ದೀನಿ. ಯಾಕೆಂದ್ರೆ ಇದರಲ್ಲಿ ಐಚ್ಛಿಕ ಕನ್ನಡ ಓದಿಲ್ದಲೇ ಇರೋರು ಬಹಳಷ್ಟು ಜನ ಇದ್ದೀರಾ. ಹಾಗಾಗಿ ನಾವು ಒಟ್ಟಿಗೆ ಹೇಳ್ತಾ ಹೋದ್ರೆ ಯಾವುದು ಕೂಡ ಅರ್ಥ ಆಗೋದಿಲ್ಲ. ನೀರಿಳಿಯದ ಗಂಟಲೊಳಗೆ ಕಡುಬು ತುರುಕಿದಂತೆ ಅಂತ ಹೇಳೋದನ್ನ ಕೇಳಿದ್ವಿ. ನೀರಿಳಿತಾ ಇದೆ ಅಷ್ಟೇ, ಅದಕ್ಕೆ ನಾವು ಹೆಚ್ಚಾಗಿ ಕಡುಬನ್ನ ತುರ್ಕೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪನೇ ಕಲಿತಾ ನಾವು ಸರಳ ಮಾಡ್ಕೋತಾ ಹೋಗ್ಬೇಕಾಗತ್ತೆ ಕ್ಲಿಷ್ಟಾಂಶಗಳನ್ನ. ಹಾಗಾಗಿ ಚಿಕ್ಕ ಚಿಕ್ಕ ವಿಡಿಯೋಗಳ ಮುಖಾಂತರ ನಿಮ್ಗೊಂದಷ್ಟು ಜ್ಞಾನವನ್ನ ಹಂಚ್ತಾ ಇದ್ದೀನಿ ಅಂತ ನಾನಾದ್ರೂ ಭಾವಿಸ್ತೀನಿ. ಅರ್ಥ ಆಗಿದೆ ಅಂತ ತಿಳ್ಕೊಂತ, ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ತರಗತಿಗಳು ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರು ಕೂಡ ಕಳಿಸ್ಕೊಡಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಉಳಿದಂತ ಅಲಂಕಾರಗಳ ಬಗ್ಗೆ, ಅಂಶ ಛಂದಸ್ಸಿನ ಬಗ್ಗೆ, ಅದೇ ರೀತಿ ಉಳಿದಂತಹ ಛಂದಸ್ಸುಗಳ ಬಗ್ಗೆ, ಮತ್ತೆ ನೀವು ಕೇಳಿರುವಂತಹ ಎಲ್ಲಾ ಅಂಶಗಳನ್ನ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಿರ್ಬೋದು ಎಲ್ಲಾ ತರಗತಿಗಳನ್ನ ನಡೆಸ್ಕೊಡ್ತೀನಿ. ಭಾಷೆಯ ಬಗ್ಗೆ, ಸಾಹಿತ್ಯದ ಬಗ್ಗೆ ತರಗತಿಗಳನ್ನು ಕೂಡ ಮುಂದಿನ ತರಗತಿಗಳಲ್ಲಿ ಖಂಡಿತ ವಿಡಿಯೋಗಳಲ್ಲಿ ಪ್ರಸ್ತುತಪಡಿಸ್ತೀವಿ ಅಂತ ಹೇಳ್ತಾ, ವಂದನೆಗಳೊಂದಿಗೆ ಲಕ್ಷ್ಮೀ ಅಭಿರಾಮ್.